ಮಂಡ್ಯದ ಬೆನ್ನಲ್ಲೇ ಇದೀಗ ಹಾಸನದಲ್ಲೂ ಕೂಡ ಐಟಿ ಅಧಿಕಾರಿಗಳು ತಮ್ಮ ಶಿಕಾರಿಯನ್ನ ಹುಡುಕ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ದೇವೇಗೌಡರ ಕುಟುಂಬವನ್ನ ಮುಗಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೆಚ್ ಹಾಕಿದ್ದಾರಾ ಅನ್ನುವಂತಹ ಅನುಮಾನ. ಪ್ರಧಾನಿ ನರೇಂದ್ರ ಮೋದಿ ದೇವೇಗೌಡರ ಕುಟುಂಬ ಮುಗಿಸಲು ಸ್ಕೆಚ್ ಹಾಕಿದ್ದಾರಾ? ದೇವೇಗೌಡರ ಪರಿವಾರ ಸೋಲಿಗೆ ಟೊಂಕ ಕಟ್ಟಿ ನಿಂತಿದ್ದಾರಾ? ಮಂಡ್ಯದಲ್ಲಿ ಸಿಎಂ ಪುತ್ರ, ಹಾಸನದಲ್ಲಿ ರೇವಣ್ ಪುತ್ರನ ಸೋಲಿಗೆ ಸ್ಕೆಚ್ ಹಾಕಿದ್ದಾರಾ? ಇಷ್ಟಕ್ಕೂ ಪ್ರಧಾನಿ ಮೋದಿ ಪ್ಲಾನ್ ಆದ್ರೂ ಏನು? ಇದು ಪಬ್ಲಿಕ್ ಟಿವಿಯ ಮಹಾ ಸ್ಫೋಟಕ ಸುದ್ದಿ. ಏನೆಲ್ಲ ಪ್ಲಾನ್ ಇದೆ ಕೆಲವೇ ಕ್ಷಣಗಳಲ್ಲಿ. ಗೌಡ್ರ ಮಕ್ಕಳನ್ನ ಸೋಲಿಸಲು ರಣತಂತ್ರವನ್ನ ಹೆಂಡಿದ್ದಾರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಮಂಡ್ಯ ಬೆನ್ನಲ್ಲೇ ಇದೀಗ ಹಾಸನದಲ್ಲಿಯೂ ಕೂಡ ರೇವಣ್ಣ ಪುತ್ರ ಪ್ರಜ್ವಲ್ ಅವರಿಗೆ ಖೆಡ್ಡ ತೋಡಲು ರೆಡಿ ಆಗಿದ್ದಾರೆ. ಗೌಡ್ರ ಮೊಮ್ಮಕ್ಕಳ ಸೋಲಿಗೆ ಇದೀಗ ನರೇಂದ್ರ ಮೋದಿ ಅವರು ರಣತಂತ್ರ ಏನಾದರೂ ರೂಪಿಸಿದ್ದಾರಾ? ಗೌಡ್ರ ಮೊಮ್ಮಕ್ಕಳ ಸೋಲಿಗೆ ರಣತಂತ್ರವನ್ನ ರೂಪಿಸಿದ್ದಾರೆ ನರೇಂದ್ರ ಮೋದಿ ಅಂತ ಹೇಳಲಾಗ್ತಾ ಇದೆ. ಮೋದಿ ನಂಬಿರೋದು ಕಾರ್ಯಕರ್ತರಲ್ಲ, ಬದಲಾಗಿ ಐಟಿ ಅಧಿಕಾರಿಗಳನ್ನು ಅಂತ ಕೂಡ ಹೇಳಲಾಗ್ತಿದೆ. ಇಷ್ಟಕ್ಕೂ ಐಟಿ ಅಧಿಕಾರಿಗಳನ್ನ ಬಳಸಿಕೊಂಡು ಮೋದಿ ರೂಪಿಸಿರುವಂತಹ ಸ್ಕೆಚ್ ಆದ್ರೂ ಏನು? ಪಬ್ಲಿಕ್ ಟಿವಿಯಲ್ಲಿ ಮೋದಿ ರೂಪಿಸಿರುವಂತಹ ಸ್ಕೆಚ್ನ ಇಂಚಿಂಚು ಮಾಹಿತಿ ಕೆಲವೇ ಕ್ಷಣಗಳಲ್ಲಿ. ಗೌಡ್ರ ಮೊಮ್ಮಕ್ಕಳನ್ನ ಸೋಲಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಬಳಸ್ಕೊಳ್ತಾ ಇರೋದು ಕಾರ್ಯಕರ್ತರನ್ನಲ್ಲ, ಬಿಜೆಪಿಯ ಕಾರ್ಯಕರ್ತರನ್ನಲ್ಲ, ಬದಲಾಗಿ ಐಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮಂಡ್ಯ ಆಯ್ತು, ಐಟಿ ಇಲಾಖೆಯ ನೆಕ್ಸ್ಟ್ ಟಾರ್ಗೆಟ್ ಹಾಸನ ಅಂತ ಹೇಳಲಾಗ್ತಿದೆ. ಮಂಡ್ಯದಲ್ಲಿ ಸಚಿವ ಪುಟ್ಟರಾಜು ಅವರ ಮನೆ, ಅವರ ಸಂಬಂಧಿಕರ ಮನೆ, ಕಾರ್ಯಕರ್ತರ ಮನೆ, ಎಲ್ಲರ ಮನೆ ಆಯ್ತು. ಇದೀಗ ನೆಕ್ಸ್ಟ್ ಟಾರ್ಗೆಟ್ ಹಾಸನ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಎಂ ಮಗ ನಿಖಿಲ್ ಮಾದರಿಯಲ್ಲೇ ರೇವಣ್ಣ ಮಗ ಪ್ರಜ್ವಲ್ಗೂ ಖೆಡ್ಡಾವನ್ನ ರೆಡಿ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಂಡ್ಯ ಹಾಗೂ ಹಾಸನದಲ್ಲಿ ಐಟಿ ಕಂಟ್ರೋಲ್ ರೂಮ್ ಅನ್ನ ಸ್ಥಾಪಿಸಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರವನ್ನ ಮಾಡ್ತಾ ಇತ್ತು. 40 ಜನ ಅಧಿಕಾರಿಗಳನ್ನ ಮಂಡ್ಯದಲ್ಲಿ ನೇಮಿಸಲಾಗಿದೆ. ಅವರು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಹಾಸನದಲ್ಲಿಯೂ ಕೂಡ ಕಂಟ್ರೋಲ್ ರೂಮ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಕಂಟ್ರೋಲ್ ರೂಮ್ ಅನ್ನ ಅಲ್ಲಿ ಸ್ಥಾಪಿಸಿ ಯಾರೆಲ್ಲ ಏನೇನು ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರಂತೆ. ನಿಪುಣ ಖಡಕ್ ಐಟಿ ಅಧಿಕಾರಿಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಯೋಜಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮೋದಿ ಸೂಚನೆ ಮೇರೆಗೆ ಖಡಕ್ ಅಧಿಕಾರಿಗಳನ್ನ ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಅವರು ನಿಯೋಜಿಸಿದ್ದಾರಂತೆ. ಮಂಡ್ಯ ಆಯ್ತು, ಐಟಿ ಇಲಾಖೆಯ ನೆಕ್ಸ್ಟ್ ಟಾರ್ಗೆಟ್ ಹಾಸನ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಲು ಪಣ ತೊಟ್ಟಿರುವಂತಹ ಬಿಜೆಪಿ ಅದೇ ರೀತಿಯಾಗಿ ಪ್ರಜ್ವಲ್ ಅವರನ್ನು ಕೂಡ ಖೆಡ್ಡ ತೋಡಲು ರೆಡಿಯಾಗಿದೆ. ಹಾಗಾಗಿ ಹಾಸನದಲ್ಲಿಯೂ ಕೂಡ ಸ್ಟ್ರಾಂಗ್ ರೂಮ್ ಅಂದ್ರೆ ಕಂಟ್ರೋಲ್ ರೂಮ್ ಅನ್ನ ಓಪನ್ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಮಂಡ್ಯಕ್ಕೆ ಬಂದಿಳಿದಿದ್ದಾರೆ ಐಟಿ ಅಧಿಕಾರಿಗಳು. ಅಲ್ಲೇ ಕಂಟ್ರೋಲ್ ರೂಮ್ ನಲ್ಲೇ ಫೋನ್ ಕದ್ದಾಲಿಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರಂತೆ. ಹಾಸನಕ್ಕೆ ಅಧಿಕಾರಿಗಳು ಬಂದಿಳಿದಿದ್ದಾರೆ. ಪಂಕಜ್ ಕುಮಾರ್ ಸಿಂಗ್, ಹೇಮಂತ್ ಹಿಂಗೋನಿಯಾ ಎರಡೂ ರಾಜ್ಯಗಳಲ್ಲಿ ಐಟಿ ಕಂಟ್ರೋಲ್ ರೂಮ್ ನಲ್ಲೇ ಫೋನ್ ಕದ್ದಾಲಿಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆಯಂತೆ. ಟಾರ್ಗೆಟ್ ಮಾಡಲಾದ ವ್ಯಕ್ತಿಗಳ ಫೋನ್ ಕದ್ದಾಲಿಕೆಗೆ ಇಲ್ಲೇ ಎಲ್ಲ ಫಿಕ್ಸ್ ಮಾಡಿಕೊಳ್ಳಲಾಗಿದೆಯಂತೆ. ಟಾರ್ಗೆಟ್ ಆಗಿರುವಂತಹ ವ್ಯಕ್ತಿಗಳ ಮೊಬೈಲ್ ನಂಬರ್ ಎಲ್ಲವನ್ನು ಲೊಕೇಶನ್ ಅನ್ನು ಕೂಡ ಇಲ್ಲೇ ನೋಡಲಾಗ್ತಾ ಇದೆ. 1 ಕಿಲೋಮೀಟರ್ ಅಂತರದಲ್ಲಿರುವಂತೆ ಅವರ ಚಟುವಟಿಕೆಗಳ ಮೇಲೆ ನಿಗಾ ಇಡಲಾಗಿದೆ. ಈ ಎಲ್ಲಾ ಆಪರೇಷನ್ಗಳನ್ನ ನೋಡಿಕೊಳ್ಳಲು ಅಧಿಕಾರಿಗಳನ್ನ ಬಾಲಕೃಷ್ಣನ್ ಅವರು ಮಂಡ್ಯ ಹಾಗೂ ಹಾಸನಕ್ಕೆ ರವಾನಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಪಬ್ಲಿಕ್ ಟಿವಿ ಕೂಡ ಬೆಳಗ್ಗೆಯಿಂದಲೂ ಕೂಡ ಸುದ್ದಿ ಬಿತ್ತರ ಮಾಡ್ತಾ ಇತ್ತು. 40 ಜನ ಅಧಿಕಾರಿಯನ್ನ ಮಂಡ್ಯದಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತ. ಅದರ ಬೆನ್ನಲ್ಲೇ ಮಗದೊಂದು ಕಂಟ್ರೋಲ್ ರೂಮ್ ಇದೀಗ ಹಾಸನದಲ್ಲಿಯೂ ಕೂಡ ಓಪನ್ ಆಗಿದೆ. ನಿಪುಣ ಖಡಕ್ ಐಟಿ ಅಧಿಕಾರಿಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಯೋಜನೆ ಮಾಡಿದ್ದಾರಂತೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಮುರಳಿ, ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರ ಮಾಡ್ತಾ ಇತ್ತು. ಮಂಡ್ಯದಲ್ಲಿ 40 ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತ. ಅದರ ಬೆನ್ನಲ್ಲೇ ಇದೀಗ ಹಾಸನ ಏನೆಲ್ಲ ಅಪ್ಡೇಟ್ ಸಿಗ್ತಿದೆ?
ಖಂಡಿತವಾಗಿಯೂ ಸಭಾ ಏನಂದ್ರೆ ಮಂಡ್ಯ ಮತ್ತು ಹಾಸನ ಎರಡೂ ಕಡೆನೂ ಸಹ ಸಾಕಷ್ಟು ಜಿದ್ದಾಜಿದ್ದಿ ಇರುವಂಥದ್ದು. ಅಂದ್ರೆ ಮಂಡ್ಯದಲ್ಲೂ ಸಹ ಕುಮಾರಸ್ವಾಮಿ ಅವರ ಪುತ್ರ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಏನು ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ. ಜೊತೆಗೆ ಹಾಸನದಲ್ಲಿ ರೇವಣ್ಣ ಅವರ ಪುತ್ರ ಅಂದ್ರೆ ದೇವೇಗೌಡರು ಬಿಟ್ಟುಕೊಟ್ಟಂತ ಸ್ಥಾನಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಈಗ ಏನು ಸ್ಪರ್ಧೆನ ಮಾಡ್ತಾ ಇರೋಂಥದ್ದು. ಸ್ಪರ್ಧೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇರುವಂಥದ್ದು ಅಂದ್ರೆ JDS ನ ಸಂಪೂರ್ಣವಾಗಿ ಕಟ್ ಹಾಕಬೇಕು ಮತ್ತು ಏನಂದ್ರೆ ಅಭ್ಯರ್ಥಿಗಳೇನಿರ್ತಾರೆ ಅಭ್ಯರ್ಥಿಗಳನ್ನ ಮಾನಸಿಕವಾಗಿ ಕುಗ್ಗಿಸಬೇಕು, ಜೊತೆಗೆ ಅವರನ್ನ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದಾವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಹೊರಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದೇ ರೀತಿ ದಾಳಿಗಳು ಸಹ ನಡೀತಾ ಇರುವಂಥದ್ದು. ಅಂದ್ರೆ ಕಳೆದ ಮಾರ್ಚ್ 28ನೇ ತಾರೀಕು ಹಾಸನ ಮತ್ತು ಮಂಡ್ಯ ಎರಡೂ ಕಡೆ ಸಹ ನಿರಂತರವಾಗಿ ದಾಳಿ ನಡೀತು. ದಾಳಿ ನಡೆದ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲೂ ಸಹ ಸುಮಾರು 6 ಕೋಟಿಯಷ್ಟು ಹಣ ಸಿಕ್ತು. ಅಲ್ಲಿ ಎಲ್ಲೆಲ್ಲಿ JDS ನ ಅಭ್ಯರ್ಥಿಗಳು ಪ್ರಬಲರಾಗಿದ್ದಾರೆ ಅವ್ರನ್ನೆಲ್ಲರನ್ನೂ ಸಹ ಡಿಸ್ಟರ್ಬ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಉತ್ತರ ಭಾರತ ಮೂಲದ ಇಬ್ಬರು IT ಅಧಿಕಾರಿಗಳನ್ನ ಮಂಡ್ಯಕ್ಕೂ ಸಹ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಏನು ಹಾಸನಕ್ಕೂ ಸಹ ನಿಯೋಜನೆ ಮಾಡಿರುವಂಥದ್ದು. ವಿವೇಕ್ ಮತ್ತು ರಾಜೀವನ್ನ ಏನು ಇಬ್ಬರು ಅಧಿಕಾರಿಗಳಿದ್ದಾರೆ, ಆ ಇಬ್ಬರು ಅಧಿಕಾರಿಗಳು ಸಹ ಈಗ ಏನು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಕಾರ್ಯಾಚರಣೆಯನ್ನ ಮಾಡಿ ಏನಂದ್ರೆ IT ಅಧಿಕಾರಿಗಳು ಮತ್ತು ಏನು ಅಭ್ಯರ್ಥಿಗಳೇನಿದೆ ಅಭ್ಯರ್ಥಿಗಳನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಸಭಾ, ಹಾಗಾದ್ರೆ ಈ IT ಅಧಿಕಾರಿಗಳು ಅಭ್ಯರ್ಥಿಗಳಾಗಿರ್ಲಿ ಅಥವಾ ಅವರ ಸಂಬಂಧಿಕರಾಗಿರ್ಲಿ ಅವರ ಆಕ್ಟಿವಿಟೀಸ್ ಮೇಲೆ ಯಾವ ರೀತಿ ನಿಗಾ ಇಡ್ತಿದ್ದಾರೆ? ಖಂಡಿತವಾಗಿ, ಯಾಕೆಂದ್ರೆ ಪ್ರತಿಯೊಂದು ಎಲೆಕ್ಷನ್ ನಡೆದ ಸಂದರ್ಭದಲ್ಲೂ IT ಅಧಿಕಾರಿಗಳು ಏನಂದ್ರೆ ಪ್ರತಿಯೊಂದು ವಿಂಗ್ಗಳಿಗೆ ಅಂದ್ರೆ ಸೌತ್ ಝೋನ್ ಇರ್ಬೋದು, ವೆಸ್ಟ್ ಝೋನ್ ಇರ್ಬೋದು ಮತ್ತು ನಾರ್ತ್ ಮತ್ತು ಈಸ್ಟ್ ಈ ರೀತಿ ಝೋನ್ಗಳಲ್ಲಿ IT ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಮಂಡ್ಯದಲ್ಲೂ ಸಹ ಒಂದು ಕಂಟ್ರೋಲ್ ರೂಮ್ ಅನ್ನ ಇಟ್ಕೊಂಡಿರುವಂತದ್ದು. IT ಒಂದು ಕಂಟ್ರೋಲ್ ರೂಮ್ ಅನ್ನ ಸಪರೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಹಾಸನದಲ್ಲೂ ಸಹ ಒಂದು ಕಂಟ್ರೋಲ್ ರೂಮ್ ಅನ್ನ ಈಗ ನಿರ್ಮಾಣ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಟೆಲಿ ಇಂಟರ್ಸೆಪ್ಟರ್ ಏನಿದೆ, ಈ ಟೆಲಿ ಇಂಟರ್ಸೆಪ್ಟರ್ ಮೂಲಕ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾಕಂದ್ರೆ ಯಾರಾದ್ರೂ ಗುತ್ತಿಗೆದಾರರ ಮೂಲಕ ಹಣ ಸಾಗಾಟ ಮಾಡದಿರ್ಬೋದು ಮತ್ತು ಕೆಲವೊಂದು ರಾಜಕಾರಣಿಗಳ ಜೊತೆಯಲ್ಲಿ ಹಣವನ್ನು ಸಾಗಾಟ ಮಾಡುವಂಥದ್ದಿರ್ಬೋದು, ಇದೆಲ್ಲದನ್ನು ಸಹ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಂದ್ರೆ ಟೆಲಿ ಇಂಟರ್ಸೆಪ್ಟರ್ ಏನಿದೆ ಅದು ಸರಿಸುಮಾರು ಅಂದ್ರೆ ಆ ರೇಡಿಯೇಷನ್ ಅಲ್ಲಿ 1 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ವರ್ಕ್ ಆಗುವಂಥದ್ದು. ವರ್ಕ್ ಆಗೋ ಹಿನ್ನೆಲೆಯಲ್ಲಿ ಯಾರಾದ್ರೂ ಅಭ್ಯರ್ಥಿ ಏನಿದ್ದಾರೆ ಅಭ್ಯರ್ಥಿಯ ಜೊತೆ ಇರುವಂತವರು, ಜೊತೆಗೆ ರೇವಣ್ಣ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಂತ ಗುತ್ತಿಗೆದಾರ ಏನಿರ್ತಾರೆ ಅವರ ಆಕ್ಟಿವಿಟೀಸ್ ಏನಿರುತ್ತೆ ಆಕ್ಟಿವಿಟೀಸ್ ನ ಮೇಲೆ ಕಣ್ಣಿಟ್ಟು ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹಾಸನ ಮತ್ತು ಮಂಡ್ಯದಲ್ಲಿ IT ಅಧಿಕಾರಿಗಳು ಬಿಗಿಗೊಳಿಸಿರೋದಂತೂ ನಿಜ. ಯಾವುದೇ ರೀತಿಯಲ್ಲಿ ಅಕ್ರಮ ಹಣದ ಸಾಗಾಟ ಇರುವುದು, ಜೊತೆಗೆ ಅಕ್ರಮ ಹಣದ ಹೊಳೆ ಹರಿಯಬಾರದು ಅಂತ ಹೇಳಿ IT ಅಧಿಕಾರಿಗಳು ದೊಡ್ಡ ಮಟ್ಟದ ಒಂದು ಟಾರ್ಗೆಟ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸಭಾ, ಓಕೆ ಮುರಳೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಯಾವ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಸನ ಹಾಗೂ ಮಂಡ್ಯದಲ್ಲಿ JDS ನವರಿಗೆ ಸೋಲಿಸಲು ಖೆಡ್ಡ ರೆಡಿ ಮಾಡಿದ್ದಾರೆ ಅಂತ ನೀವೇ ನೋಡಿದ್ರಿ. ಅಲ್ಲಿ ಕಂಟ್ರೋಲ್ ರೂಮ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ದಾರಂತೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸೇರ್ಕೊಂಡು ಸೋಲಿಸ್ತಾ ಇಲ್ಲ, ಬದಲಾಗಿ IT ಅಧಿಕಾರಿಗಳನ್ನ ಅಲ್ಲಿ ನಿಯೋಜನೆ ಮಾಡಿ ಏನೆಲ್ಲ ಮೈತ್ರಿ ಅಭ್ಯರ್ಥಿಗಳು ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅದರ ಮೇಲೆ ನಿಗಾ ಇಟ್ಟು ಅವರನ್ನ ಸೋಲಿಸಲು ರಣತಂತ್ರವನ್ನ ರೂಪಿಸಿದ್ದಾರಂತೆ.